ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಎಂಬುದಾಗಿ ಭರವಸೆಯಿಂದ ಕೇಳಿಕೊಳ್ತಾ ಇದ್ದೇನೆ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಆತನ ಕಾರ್ಯಗಳೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಡೀತದೆ. ನೋಡ್ರಿ, ಬೈಬಲಲ್ಲಿ ಹೇಳ್ತದೆ, ದೇವರ ಮೇಲೆ ಭರವಸೆ ಇಟ್ಟವರು ಆಶಾಭಂಗ ಎಂದಿಗೂ ಪಡೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ ಪ್ರಿಯರೇ. ಹೌದು, ದೇವರ ಮೇಲೆ ನಾವು ಭರವಸೆ ಇಟ್ಟಾಗ ದೇವರು ನಮ್ಮನ್ನ ಆಶಾಭಂಗ ಪಡಲಿಕ್ಕೆ ಅಥವಾ ಸೋತು ಹೋಗ್ಲಿಕ್ಕೆ ನಮ್ಮನ್ನ ಯಾವುದೇ ಕಾರಣಕ್ಕೂ ದೇವರು ಬಿಡೋದಿಲ್ಲ. ಅದೇ ರೀತಿಯಲ್ಲಿ ನಾವು ಏನೇ ಮಾಡಲಿ, ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ದೇವರ ಮೇಲೆ ಭರವಸೆ ಇಟ್ಟು ಮುಂದೆ ಸಾಗುವಾಗ ದೇವರು ನಮಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ. ಯಾರ ಮಾತಿಗೂ ನಾವು ಕಿವಿಗೊಡಬಾರದು ಪ್ರಿಯರೇ. ಹೌದು, ಯಾರೋ ಏನೋ ಹೇಳ್ತಾರೆ, ಯಾರೋ ಏನೋ ಮಾತಾಡ್ತಾರೆ ಎಂಬುದಾಗಿ ಅವ್ರಿಗೆ ಕಿವಿಗೊಟ್ಟಾಗ ನಾವೇನು ಹಾಕ್ತೀವಿ, ಅಯ್ಯೋ ನಾನು ಸೋತು ಹೋಗ್ಬಿಟ್ನೇನೋ, ಅಯ್ಯೋ ನನ್ನ ಜೀವಿತ ಇಷ್ಟೇ ಏನೋ ಎಂಬುದಾಗಿ ನಾವು ಕುಗ್ಗಿ ಹೋಗಬಾರ್ದು ಪ್ರಿಯರೇ. ಆತನ ಮೇಲೆ ಭರವಸೆ ಇಟ್ಟಾಗ ದೇವರು ಏನು ಮಾಡ್ತಾರೆ, ನಮಗೆ ಜಯವನ್ನು ಕೊಡ್ತಾರೆ ಪ್ರಿಯರೇ. ಆಶಾಭಂಗ ಪಡೋಕೆ ಬಿಡೋದೇ ಇಲ್ಲ ದೇವರು. ಹೌದು, ಅದೇ ರೀತಿಯಲ್ಲಿ ಕೀರ್ತನೆಯಲ್ಲಿ ಹೇಳ್ತದೆ ನೋಡ್ರಿ, ಬೈಬಲ್ನಲ್ಲಿ ಕೀರ್ತನೆ 37 ಮತ್ತೆ 3ನೇ ವಚನದಲ್ಲಿ ಹೇಳ್ತದೆ, ಯೆಹೋವನಲ್ಲಿ ಭರವಸೆವಿಟ್ಟು ಒಳ್ಳೆಯದನ್ನು ಮಾಡು. ನೋಡ್ರಿ, ಕೀರ್ತನೆ 37:3 ಹೇಳ್ತದೆ, ಏನ್ ಮಾಡ್ಬೇಕು, ನಾವು ದೇವರ ಮೇಲೆ ಭರವಸೆ ಇಟ್ಟು ನಾವು ಮುಂದೆ ಸಾಗಬೇಕಾಗಿದೆ. ಯಾರ ಮಾತು ಕಿವಿಗೊಡೋದು ಬೇಡ ಪ್ರಿಯರೇ. ಆತನ ಮೇಲೆ ನಾವು ಭರವಸೆ ಇಟ್ಟಾಗ ದೇವರು ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಆಶಾಭಂಗ ಪಡಕ್ಕೆ ಬಿಡೋದಿಲ್ಲ. ಆ ಕಷ್ಟ, ಕಣ್ಣೀರು, ಹೋರಾಟ, ದುಃಖ ಏನೇ ಬಂದರೂ ಕೂಡ ಆತನ ಮೇಲೆ ನಾವು ಭರವಸೆ ಇಟ್ಟಾಗ ದೇವರು ಏನ್ ಮಾಡ್ತಾರೆ, ನಮಗೆ ಪ್ರೀತಿಯನ್ನು ತೋರಿಸುತ್ತಾರೆ. ಅದೇ ರೀತಿಯಲ್ಲಿ ಆಶಾಭಂಗ ಅಂದ್ರೆ ನಾವು ಕುಗ್ಗಿ ಹೋದಾಗ, ಅಯ್ಯೋ ನನ್ನ ಜೀವಿತ ಇಷ್ಟೇ ಏನೋ, ಎಲ್ಲರೂ ಹೀಗೆ ಹೇಳ್ತಾರೆ, ನನ್ನಿಂದ ಏನು ಸಾಧ್ಯ ಆಗೋದಿಲ್ವಾ, ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ವಾ ಎಂಬುದಾಗಿ ನಾವು ಆಶಾಭಂಗ ಪಡೋಕೆ ದೇವರು ಏನ್ ಮಾಡ್ತಾರೆ, ಬಿಡೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆತನ ಮೇಲೆ ಪರಿಪೂರ್ಣವಾದ ನಂಬಿಕೆ, ಪರಿಪೂರ್ಣವಾದ ಒಂದು ಪ್ರೀತಿ, ಕರುಣೆ ಎಲ್ಲವನ್ನು ನಾವು ಆತನ ಮೇಲೆ ಹಾಕಿರುವಾಗ ಪ್ರಿಯರೇ, ದೇವರು ಏನ್ ಮಾಡ್ತಾರೆ, ನಮ್ಮನ್ನ ಆಶಾಭಂಗ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡ ಆತನ ನಮ್ಮ ಮೂಲಕ ಸಾಧ್ಯವಾಗುವ ಹಾಗೆ ದೇವರು ಏನ್ ಮಾಡ್ತಾರೆ, ನಮ್ಮ ಮೂಲಕ ಸಾಧನೆಯನ್ನ ತೋರಿಸ್ತಾರೆ. ಯೇಸು ಕ್ರಿಸ್ತನು ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆತನ ಮೇಲೆ ಭರವಸೆಯಿಂದ ಇರಬೇಕು ಪ್ರಿಯರೇ. ನಾವು ಮನುಷ್ಯರ ಮೇಲೆ ಭರವಸೆ ಯಾವುದೇ ಕಾರಣಕ್ಕೂ ಇಡಬಾರದು. ಮನುಷ್ಯರಾದ್ರೂ ಏನ್ ಮಾಡ್ತಾರೆ, ಇವತ್ತು ಭರವಸೆ ಕೊಡ್ತಾರೆ, ಬೆಳಗ್ಗೆ ಹೋಗಿ ಕೇಳಿದ್ರೆ ಏನ್ ಮಾಡ್ತಾರೆ, ನನ್ನ ಹತ್ರ ಏನು ಇಲ್ಲ ಎಂಬುದಾಗಿ ಹೇಳ್ತಾರೆ. ಯಾವುದೋ ಒಂದು ವಿಚಾರದಲ್ಲಾಗಿರಬಹುದು, ಹಣದ ವಿಚಾರದಲ್ಲಾಗಿರಬಹುದು, ಅಥವಾ ನಾವು ಯಾವುದೇ ಒಂದು ವಸ್ತು ಆಗ್ಲಿ, ಏನೇ ಆಗ್ಲಿ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ ಎಂಬುದಾಗಿ ನಾವು ಜನಗಳ ಮೇಲೆ ಭರವಸೆ ಇಡೋದಲ್ಲ. ದೇವರ ಮೇಲೆ ನಾವು ಭರವಸೆ ಇಟ್ಟಾಗ ಏನಾಗುತ್ತೆ ಪ್ರಿಯರೇ, ಆಶಾಭಂಗ ಪಡೋದಿಲ್ಲ. ಮನುಷ್ಯರ ಮೇಲೆ ನಾವು ಭರವಸೆ ಇಟ್ಟಾಗ ಖಂಡಿತ ಆಶಾಭಂಗ ಆಗುತ್ತದೆ. ಆದ್ರೆ ದೇವರ ಮೇಲೆ ಇಟ್ಟಾಗ ಆಶಾಭಂಗ ಯಾವತ್ತಿಗೂ ಆಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತಾ ಇದೆ ಪ್ರಿಯರೇ. ಅದಕ್ಕಾಗಿ ನಾನು ವಾಕ್ಯದಲ್ಲಿ ಇದ್ರ ಮೂಲಕ ದೇವರು ಏನ್ ಮಾತಾಡ್ತಿದ್ದಾರೆ ಅಂದ್ರೆ, ನನ್ನ ಮೇಲೆ ಭರವಸೆ ಇಡ್ರಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಮನುಷ್ಯರ ಮೇಲೆ ಭರವಸೆ ಇಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆಯಲ್ಲ, ಆತನ ಮೇಲೆ ಭರವಸೆ ಇಟ್ಟವರು ಆಶಾಭಂಗ ಪಡೋದಿಲ್ಲ ಎಂಬುದಾಗಿ ದೇವರು ವಾಕ್ಯ ಅನೇಕ ಇದಾವೆ. ಈ ಬೈಬಲ್ ಅಲ್ಲಿ ಅನೇಕ ವಾಕ್ಯಗಳ ಮೂಲಕ ದೇವರು ನಮ್ಮೊಟ್ಟಿಗೆ ಮಾತನಾಡೋರಾಗಿದ್ದಾರೆ ಪ್ರಿಯರೇ. ಮನುಷ್ಯರಾದರೂ ಏನ್ ಮಾಡ್ತಾರೆ, ಎರಡು ಮಾತಿನವರಾಗಿರಬಹುದು, ಇವತ್ತು ಕೊಡ್ತೀವಿ ಅಂದ್ರೆ ನಾಳೆ ಇಲ್ಲ ಅನ್ಬೋದು. ಆದ್ರೆ ದೇವ್ರು ನಾವು ಕೇಳಿಕೊಂಡಿದ್ದು ಪ್ರತಿಯೊಂದನ್ನು ಕೂಡ ದೇವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ವಸ್ತು ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಹಣ, ಪ್ರತಿಯೊಂದು ಕೂಡ ಬಂಗಾರ, ಬೆಳ್ಳಿ, ಯಾವುದೇ ಒಂದು ಆಗಿರ್ಬೋದು, ಆಸ್ತಿ ಅಂತಸ್ತು ಯಾವುದೇ ಆಗಿರ್ಬೋದು, ಬರೋದು ತಡವಾಗಿರ್ಬೋದು ಪ್ರಿಯರೇ, ಆದ್ರೆ ಅದು ಬಂದೇ ಬರ್ತದೆ ಎಂಬುದಾಗಿ ನಾವು ಭರವಸೆದಿಂದ ಇರುವಾಗ ಏನಾಗುತ್ತೆ, ಅದು ಖಂಡಿತ ಬರುತ್ತೆ. ಈ ಹೊತ್ತು ಕಷ್ಟ ಇರ್ಬೋದು, ನಾಳೆ ಆ ಕಷ್ಟ ನೀಗಿ ಹೋಗ್ಬೋದು. ಯಾವಾಗ ಆತನ ಮೇಲೆ ಭರವಸೆದಿಂದ ಇರುವಾಗ ಪ್ರಿಯರೇ, ನಾವು ಆಶಾಭಂಗ ಯಾವತ್ತಿಗೂ ಆಗೋದಿಲ್ಲ. ಇವತ್ತು ನೀನು ಸೋತು ಹೋಗಿದೀಯಾ, ಕುಗ್ಗಿ ಹೋಗಿದೀಯಾ, ನಾಳೆ ಖಂಡಿತವಾಗ್ಲೂ ದೇವರು ಜಯ ಕೊಡ್ತಾರೆ. ಆಶಾಭಂಗ ಪಡ್ಲಿಕ್ಕೆ ಬಿಡೋದೇ ಇಲ್ಲ ಪ್ರಿಯರೇ. ಆತನ ಮೇಲೆ ನಾವೇನ್ ಮಾಡ್ಬೇಕು, ಭರವಸೆದಿಂದ ಇರಬೇಕು. ಯಾವ ರೀತಿ ಭರವಸೆ, ಇವಾಗ ರೂಮಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡೋ, ಅಯ್ಯೋ ನೀನ್ ಇದೆಯಪ್ಪ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡೋ, ಮುಂದೆ ಹೋಗಿ ಮತ್ತೆ ಕುಗ್ಗಿ ಹೋಗೋದಲ್ಲ. ಪ್ರತಿ ಸಾರಿ ಕೂಡ, ಪ್ರತಿ ಕ್ಷಣವೂ ಆತನ ಮೇಲೆ ಭರವಸೆ ಇಟ್ಟಾಗ, ಪ್ರತಿಯೊಂದು ದಿನವೂ, ಪ್ರತಿಯೊಂದು ಕ್ಷಣವೂ, ಪ್ರತಿಯೊಂದು ನಿಮಿಷವೂ ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಭರವಸೆದಿಂದ ಆತನ ಮೇಲೆ ನಂಬಿಕೆ ಇಟ್ಟಾಗ ನಾವೇನಾಗ್ತೀವಿ, ಆಶಾಭಂಗ ಯಾವುದೇ ಕಾರಣಕ್ಕೂ ನಾವು ಆಶಾಭಂಗ ಪಡೋದಿಲ್ಲ ಪ್ರಿಯರೇ. ಹೌದು, ಅದಕ್ಕಾಗಿಯೇ ದೇವರ ಮೇಲೇನೆ ಹೆಚ್ಚಾಗಿ, ಅತಿ ಹೆಚ್ಚಾಗಿ ಭರವಸೆ ಯಾರ ಮೇಲೆ ಇರಬೇಕು, ದೇವರ ಮೇಲೆ ಇರಬೇಕು, ಮನುಷ್ಯರ ಮೇಲೆ ಅಲ್ಲ ಪ್ರಿಯರೇ. ನಾವು ಅನೇಕ ಈ ಲೋಕದಲ್ಲಿ ನೋಡ್ತೇವೆ, ಅವ್ರು ತರ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಎಂಬುದಾಗಿ ಅನೇಕ ಜನ ಏನ್ ಮಾಡ್ತಾರೆ, ಮನುಷ್ಯರನ್ನೇ ಆತುಕೊಂಡಿರ್ತಾರೆ. ದೇವರನ್ನೇ ಬಿಟ್ಟು ಏನ್ ಮಾಡ್ತಾರೆ, ಮನುಷ್ಯರನ್ನೇ ಜಾಸ್ತಿಯಾಗಿ ಆತುಕೊಂಡಿರ್ತಾರೆ. ಮನುಷ್ಯರು ಯಾವುದೇ ಕಾರಣಕ್ಕೂ ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ದೇವರು ಬಿಟ್ರೆ, ದೇವರ ಮೇಲೆ ಭರವಸೆದಿಂದ ಇರುವಾಗ ನಾವು ಆಶಾಭಂಗ ಎಂದಿಗೂ ಪಡೋದಿಲ್ಲ ಪ್ರಿಯರೇ. ಹೌದು, ಇದು ನಿಜ. ಬೈಬಲ್ ಹೇಳ್ತದೆ ಪ್ರಿಯರೇ, ನನ್ನ ಮೇಲೆ ಭರವಸೆ ಇಟ್ಟವರು ಯಾವುದೇ ಕಾರಣಕ್ಕೂ ಆಶಾಭಂಗ ಪಡೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲೇ ಹೇಳ್ತದೆ ಪ್ರಿಯರೇ. ಈ ಲೋಕದಲ್ಲಿ ಜನರು ನಾವೇನ್ ಮಾಡ್ತೀವಿ ಅಂದ್ರೆ, ಅನೇಕ ಸಾರಿ
ಅನೇಕ ರೀತಿಯಲ್ಲಿ ನಾವು ಜನರನ್ನ ಜಾಸ್ತಿ ನಂಬ್ತೀವಿ. ಇವ್ರು ಮಾಡೇ ಮಾಡ್ತಾರೆ ಖಂಡಿತ. ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ಅಥವಾ ಅಕ್ಕಪಕ್ಕದಲ್ಲಿರ್ಬೋದು, ನೆಂಟರು ಇಷ್ಟರಿರ್ಬೋದು, ಅನೇಕರ ಮೇಲೆ ನಾವೇನು ಮಾಡ್ತೀವಿ, ಇಲ್ಲ ಇವತ್ತು ಕೊಟ್ಟೇ ಕೊಡ್ತಾರೆ, ನನಗೆ ಇಷ್ಟು ಮಾಡೇ ಮಾಡ್ತಾರೆ, ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜನಗಳ ಮೇಲೆ ನಾವೇನು ಅತಿ ಹೆಚ್ಚಾಗಿ ಭರವಸೆ ಇಡೋದ್ರಿಂದ ನಾವೇನು ಮಾಡ್ತೀವಿ, ಆಶಾಭಂಗ ಪಡ್ತೇವೆ. ಅದೇ ದೇವರ ಮೇಲೆ ಭರವಸೆ ಇಡೋದಾದ್ರೆ ಏನಾಗುತ್ತದೆ ಪ್ರಿಯರೇ, ದೇವರು ಖಂಡಿತವಾಗ್ಲೂ ನಮ್ಮನ್ನು ಆಶಾಭಂಗ ಪಡಿಸೋದಿಲ್ಲ. ಯಾಕೆ ಅಂತಂದ್ರೆ ದೇವ್ರು ಏನ್ ಮಾಡ್ತಾರೆ, ಆತನ ಮಕ್ಕಳಾಗಿದ್ದೇವೆ ನಾವು, ಆತನ ಪ್ರೀತಿ ಸ್ವರೂಪನಾಗಿದ್ದಾನೆ. ಕರುಣೆ, ತಾಳ್ಮೆ, ಕೃಪೆ, ಶಾಶ್ವತವಾದ ಪ್ರೀತಿ ಈ ಲೋಕದಲ್ಲಿ ಯಾರು ತೋರಿಸ್ಲಿಕ್ಕೆ ಆಗೋದಿಲ್ಲ. ಆ ರೀತಿಯಲ್ಲಿ ನಮ್ಮನ್ನು ಏನ್ ಮಾಡ್ತಾರೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ಆತನ ಪ್ರೀತಿಸ್ತಾನೆ. ಅದಕ್ಕಾಗಿಯೇ ನಮ್ಮ ಸಮಸ್ಯೆಗಳಾಗಿರ್ಬೋದು, ಹೋರಾಟ, ಕಣ್ಣೀರು, ದುಃಖ ಯಾವುದೇ ಆಗಿರ್ಬೋದು ಪ್ರಿಯರೇ, ನಮಗೆ ಏನ್ ಮಾಡ್ತಾರೆ ದೇವರು, ಅದ್ರ ಮೂಲಕ ಜಯವನ್ನು ಕೊಡ್ತಾರೆ. ಆಶಾಭಂಗ ಪಡ್ಲಿಕ್ಕೆ ದೇವರು ಬಿಡೋದಿಲ್ಲ ಪ್ರಿಯರೇ. ಹಾಗಾಗಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಮನುಷ್ಯರ ಮೇಲೆ ಭರವಸೆ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದು ಒಳ್ಳೇದಲ್ಲ. ದೇವರ ಮೇಲೆ ಭರವಸೆ ಇಟ್ರೆ ನಮಗೆ ಸಂಪೂರ್ಣವಾದ ಜಯವನ್ನು ಕೊಡ್ತಾರೆ. ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಆ ಭರವಸೆ ಒಂದೇ ಅಲ್ಲ ಪ್ರಿಯರೇ, ಅನೇಕ ರೀತಿಯಲ್ಲಿ ನಮ್ಗೆ ಏನೇ ಸಮಸ್ಯೆ ಇರ್ಬೋದು, ನಮ್ಮನ್ನು ಯಾರಾದ್ರೂ ನೀನಿಷ್ಟೇ ಎಂಬುದಾಗಿ ಹೇಳಿರೋದಾದ್ರೆ ಅವರು ಮುಂದೆನೆ ಮೇಲೆತ್ತುವಂತ ದೇವರಾಗಿದ್ದಾರೆ ಪ್ರಿಯರೇ. ಯಾವಾಗ ದೇವರ ಮೇಲೆ ಭರವಸೆ ಇಟ್ಟಾಗ. ಹೌದು, ದೇವರ ಮೇಲೆ ಎಷ್ಟು ಜನಕ್ಕೆ ಭರವಸೆ ಇದೆ ಪ್ರಿಯರೇ, ನಿಮ್ಮ ಮನಸ್ಸಾಕ್ಷಿಗೆ ನೀವು ಕೇಳಿಕೊಳ್ಳಿ. ನೀವು ಮನುಷ್ಯರ ಮೇಲೆ ಭರವಸೆ ಇಟ್ಟಿದ್ದೀರೋ ಅಥವಾ ದೇವರ ಮೇಲೆ ಭರವಸೆ ಇಟ್ಟಿದ್ದೀರೋ, ದೇವರಲ್ಲಿ ಕುತ್ಕೊಂಡು ಕೇಳ್ಕೊಳ್ರಿ. ಒಂದು ವೇಳೆ ನೀವು ಮನುಷ್ಯರನ್ನೇ ಆತುಕೊಂಡಿರೋದಾದ್ರೆ ಪ್ರಿಯರೇ, ನಾವು ತೆಗೆದು ಹಾಕಿ ದೇವರನ್ನ ಪರಿಪೂರ್ಣವಾಗಿ ಆತುಕೊಳ್ರಿ. ನಾವು ಆತನನ್ನೇ ಆತುಕೊಂಡಾಗ ಏನಾಗುತ್ತೆ, ಪರಿಪೂರ್ಣವಾದ ಒಂದು ಸಂತೋಷ, ತಾಳ್ಮೆ, ಪ್ರೀತಿ ಎಲ್ಲವೂ ಬರ್ತದೆ. ಆಶಾಭಂಗ ಯಾವತ್ತಿಗೂ ಪಡೋದಿಲ್ಲ ಪ್ರಿಯರೇ. ಆತನ ನಂಬಿಕೊಂಡ ಪ್ರತಿಯೊಬ್ಬ ಮಕ್ಕಳು ಕೂಡ ನಾವೇನಾಗಿದ್ದೇವೆ, ಆಶಾಭಂಗ ಪಡ್ಲಿಕ್ಕೆ ಎಂದಿಗೂ ದೇವರು ಬಿಡೋದಿಲ್ಲ. ಈ ಹೊತ್ತು ಜನಗಳ ಕಣ್ಣಿಗೆ ಕಾಣದೇ ಇರಬಹುದು ನಾವು ಹೀಗೆ ಇದೀವಿ ಎಂಬುದಾಗಿ, ಆದ್ರೆ ಒಂದಲ್ಲ ಒಂದ್ ದಿವಸ ಏನ್ ಮಾಡ್ತಾರೆ ದೇವರು, ನಮ್ಮ ಒಂದು ಪ್ರಾರ್ಥನೆಯ ಫಲವನ್ನ ಅನೇಕ ಜನಗಳಿಗೆ, ಅಥವಾ ನಮಗೆ ವಿರುದ್ಧವಾಗಿ ಮಾತನಾಡುವಂತ ಬಾಯಿಗಳು, ಅಥವಾ ನಮಗೆ ವಿರುದ್ಧವಾಗಿ ಮಾಡಿರುವಂತ ಕಾರ್ಯಗಳು ಅನೇಕ ಇರ್ತಾವಲ್ಲ, ಅವಾಗ ಒಂದಲ್ಲ ಒಂದ್ ದಿವಸ ಅವರೆಲ್ಲ ನೋಡ್ಬಿಟ್ಟು ಏನಂತಾರೆ, ಆ ರೀತಿಯಲ್ಲಿ ಹೇಳಿದ್ವಿ ಅವಾಗ, ಇವ್ರು ಇಷ್ಟೇ ಬಿಡು, ಅವ್ರಷ್ಟೇ ಬಿಡು ಎಂಬುದಾಗಿ ನಾವು ಮಾತನಾಡಿದ್ವಿ. ಈಗ ನೋಡು ದೇವರು ಎಷ್ಟು ಚೆನ್ನಾಗಿ ಅವ್ರನ್ನ ಉಪಯೋಗಿಸ್ಕೊಳ್ತಿದ್ದಾರೆ, ಎಷ್ಟು ಚೆನ್ನಾಗಿ ಎಲ್ಲಾ ರೀತಿಯಲ್ಲೂ ದೇವರು ಅವ್ರಿಗೆ ಅನುಕೂಲ ಮಾಡಿದ್ದಾರೆ ಎಂಬುದಾಗಿ ಅವೇ ಬಾಯಿಗಳು ನಮ್ಮನ್ನು ನೋಡಿ ಮಾತಾಡ್ತವೆ ಪ್ರಿಯರೇ. ಮನುಷ್ಯರು ಕೊಟ್ಟಿದ್ದು ಶಾಶ್ವತವಲ್ಲ, ದೇವರು ಕೊಡೋದೇ ನಮಗೇನು ಶಾಶ್ವತವಾಗಿರುತ್ತದೆ ಪ್ರಿಯರೇ. ದೇವರ ಮೇಲೆ ಭರವಸೆ ಇಡಬೇಕು, ದೇವರನ್ನೇ ಆತುಕೊಳ್ಳಬೇಕು. ಆವಾಗ ನಾವೇನಾಗೋದಿಲ್ಲ, ಆಶಾಭಂಗ ಪಡೋದಿಲ್ಲ ಪ್ರಿಯರೇ. ನೋಡ್ರಿ, ಕೀರ್ತನೆಗಾರನ ಏನ್ ಹೇಳ್ತಾನೆ ಬೈಬಲ್ ಅಲ್ಲಿ, ಕೀರ್ತನೆ 37 ಮತ್ತೆ 3ನೇ ವಚನದಲ್ಲಿ ಹೇಳ್ತದೆ, ಯೆಹೋವನಲ್ಲಿ ಭರವಸೆವಿಟ್ಟು ಒಳ್ಳೆಯದನ್ನು ಮಾಡು. ನೋಡ್ರಿ, ನಾವ್ ಯಾರಿಗಾದ್ರೂ ಏನಾದ್ರೂ ಕೊಡ್ಬೇಕು, ಏನಾದ್ರೂ ಮಾಡ್ಬೇಕು ಅಂದ್ರೆ ಒಳ್ಳೆ ಮನಸ್ಸಿಂದ ಕೊಡಿ ಪ್ರಿಯರೇ. ಒಳಗೊಂದು ಹೊರಗೊಂದು ಇಟ್ಕೊಂಡು ದಯವಿಟ್ಟು ಯಾರಿಗೇ ಆಗ್ಲಿ ನಾವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕೆಂದ್ರೆ ಆತನ ನಮ್ಮನ್ನು ನೋಡುವಾತನಾಗಿದ್ದಾನೆ, ನಮ್ಮ ಭರವಸೆಯನ್ನು ನೋಡ್ತಾನೆ, ನಮ್ಮ ತಾಳ್ಮೆಯನ್ನು ನೋಡ್ತಾನೆ, ನಮ್ಮ ಒಂದು ಆಶೆಯನ್ನು ನೋಡ್ತಾನೆ. ನಮ್ಮ ಆಶೆ ನೆರವೇರಿಸಬೇಕು ಅಂತಂದ್ರೆ ನಾವು ಯಾರಿಗೆ ಏನೇ ಮಾಡಿದ್ರು ಕೂಡ ಒಳ್ಳೆ ರೀತಿಯಲ್ಲಿ ನಾವು ದೇವ್ರ ಪ್ರಕಾರ ಮಾಡೋದಾದ್ರೆ ದೇವರು ಎಲ್ಲಾ ರೀತಿಯಲ್ಲಿ ನಮ್ಗೆ ಜೀವನ ಕೊಡುವಾತನಾಗಿದ್ದಾನೆ ಪ್ರಿಯರೇ. ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಈ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ಮುಗಿಸುತ್ತೇನೆ. Hallelujah, hallelujah. ಹೋರಿ ಬಶಿಯಲ ರಬ ಸಂದ ಕೋಟಿಯಲ ರಬಬ ರೇಬೋ ಕೋಟೋಟೋ ಲಿಯಲ ರಬ ಸಂದ ಕೋಟಿಯಲ ರಬಬ. ಏಸಯ್ಯ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನಪ್ಪ. ಓ ಕರ್ತನೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ. ಹೌದು ರಾಜ, ನಿನ್ನ ಮೇಲೆ ಭರವಸೆ ಇಟ್ಟವರು ಯಾವತ್ತಿಗೂ ಕೂಡ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ನೋಡುವಂತ ಪ್ರತಿಯೊಬ್ಬ ಮಕ್ಕಳು ಒಂದು ವೇಳೆ ಯಾವುದಾದ್ರೂ ಮನುಷ್ಯರ ಮೇಲೆ ಭರವಸೆ ಇಟ್ಟಿರುವುದಾದ್ರೆ ದೇವರೇ, ನಿನ್ನ ಮಾತುಗಳಿಂದ ಅವರನ್ನು ಮುಟ್ಟಬೇಕಾಗಿ ಬೇಡ್ಕೊಳ್ತೇನಪ್ಪ. ನಿನ್ನನ್ನೇ ಹತ್ತುಕೊಳ್ಳುವಂತ ಮಕ್ಕಳನ್ನ ಮಾರ್ಪಡಿಸಿ ಯೇಸು ನಾಮದಲ್ಲಿ ಕರ್ತನೆ. ಮನುಷ್ಯರಾದರೂ ಹೇಳ್ಬಿಟ್ಟು ಕೊಡೋದಿಲ್ಲ, ಆದ್ರೆ ನೀನು ಏಸಯ್ಯ, ನೀನು ಪ್ರತಿಯೊಂದು ಕಾರ್ಯಗಳನ್ನು ನೆರವೇರಿಸುವಾಗ ನೀನು ಆಗಿದ್ದೀಯ ರಾಜ. ಈ ವಾಕ್ಯಗಳ ಮೂಲಕ ಅನೇಕ ಮಕ್ಕಳನ್ನು ಮುಟ್ಟಬೇಕಾಗಿ ಬೇಡಿಕೊಳ್ತೇನೆ ರಾಜ. ಒಂದು ವೇಳೆ ಕುಗ್ಗಿ ಹೋಗಿದ್ದಾರಾ, ಅವರನ್ನ ನಿನ್ನ ವಾಕ್ಯಗಳ ಮೂಲಕ ಮೇಲೆತ್ತಬೇಕಾಗಿ ಬೇಡಿಕೊಳ್ತೇನಪ್ಪ. ಏಸಯ್ಯ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ರಾಜ. ಈ ವಾಕ್ಯಗಳ ಮೂಲಕ ಅವರ ಮನಸ್ಥಿತಿಗಳನ್ನು ಬದಲಾಯಿಸಬೇಕಾಗಿ ಬೇಡಿಕೊಳ್ತೇನೆ ರಾಜ. ನೀನ್ ಜೊತೆಗಾರನಾಗಿದ್ದು ನಡೆಸಬೇಕಾಗಿ ಬೇಡಿಕೊಳ್ತೇನೆ ಕರ್ತನೆ. ಏಸಯ್ಯ, ಯಾರ್ಯಾರು ಆಶಾಭಂಗದಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ಕರ್ತನೆ ನಿನ್ನ ವಾಕ್ಯದ ಮೂಲಕ ಮಾತನಾಡಬೇಕಾಗಿ ಬೇಡ್ಕೊಳ್ತೇನಪ್ಪ. ಅವರ ಭರವಸೆದಿಂದ ಇರ್ಲಿಕ್ಕೆ ಸಹಾಯ ಮಾಡಬೇಕಾಗಿ ಬೇಡ್ಕೊಳ್ತೇನೆ ರಾಜ. ನೀನೇ ಜೊತೆಗಾರನಾಗಿದ್ದು ನಡೆಸಬೇಕಾಗಿ ಬೇಡ್ಕೊಳ್ತೇನಪ್ಪ. ಏಸಯ್ಯ, ಯಾರ್ಯಾರು ರೋಗದಲ್ಲಿದ್ದಾರೋ ಅಥವಾ ಸಮಸ್ಯೆಯಲ್ಲಿ ಇದ್ದಾರೋ, ಕಷ್ಟಗಳಲ್ಲಿದ್ದಾರೋ, ಕಣ್ಣೀರಿನಲ್ಲಿದ್ದಾರೋ, ಜೀವಿತದಲ್ಲಿ ಭರವಸೆನೇ ಇಲ್ಲದ ಹಾಗಿದ್ದಾರೋ, ನಿನ್ನ ವಾಕ್ಯದ ಮೂಲಕ ಮಾತನಾಡಿ ಅವರಿಗೆ ಭರವಸೆ ಇರುವ ಹಾಗೆ ನೀನು ಮಾತನಾಡಬೇಕಾಗಿ ಬೇಡ್ಕೊಳ್ತೇನಪ್ಪ. ಈ ವಾಕ್ಯಗಳ ಮೂಲಕ ಅನೇಕರು ನೀನು ಮುಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬರನ್ನ ಯೇಸು ಕ್ರಿಸ್ತನ
ನಾಮದಲ್ಲಿ ಆಶೀರ್ವಾದಿಸ್ತಾ ಇದ್ದಾನೆ. ಯೇಸು ನಾಮದಲ್ಲಿ ಕರ್ತನೆ, ಓ ರಾಜ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾನಪ್ಪ. ನೀನ್ ಜೊತೆಗಾರನಾಗಿದ್ದು ನಡೆಸು ಕರ್ತನೆ. ಈ ಪ್ರಾರ್ಥನೆಯನ್ನು ಕೇಳಿ ಸ್ತೋತ್ರವನ್ನು ದಯಪಾಲಿಸಿದ್ದಕ್ಕಾಗಿ ನೀನು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.